ಇಲ್ಲ ನೋಡ್ರಿ, ಇವತ್ತೇನ ಆಯ್ತಪ್ಪ, ಯಾರು ಮುಗಿಸ್ತೋರು? ಯಾರು ರೇವಣ್ಣವ್ರ ವಿಚಾರನ ಅತಿ ಹೆಚ್ಚು ಮಾಧ್ಯಮದ ಮುಂದೆ ಚರ್ಚೆ ಮಾಡಿದಾರೆ? ಯಾರು? ಅವ್ರ ಕುಟುಂಬದವರೇ. ಅವ್ರು ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ? ಆಶ್ಚರ್ಯ ಇದೆ. ಇದರಲ್ಲಿ ಭಾಳ ಅರ್ಥ ಮಾಡ್ಕೊಳ್ಳೋದಿದೆ. ಗೊತ್ತಿಲ್ಲ ನನಗೆ ಇದು ಯಾರ್ದು ಪ್ಲ್ಯಾನು, ಏನು ಇದರಲ್ಲಿ ಏನು ಅಂತ. ನಮಗೂ ಅದ್ರ ಬಗ್ಗೆ ಏನು ಸಮಾಧಾನ ತರುವಂಥದ್ದಲ್ಲ. ನಾನು ಯಾವತ್ತೂ ಇಂಥವೆಲ್ಲ ನಾನು ಒಪ್ಕೊಳ್ಳೋದೆ. ಗೊತ್ತಿಲ್ಲಪ್ಪ, ನನಗೂ ಸತ್ಯ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದರೆ ಹೆಂಗೆ ಹೇಳಿ ನಾನು? ಈಗ ಅವ್ರ ಕುಟುಂಬದ ಇದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನನಗೂ ಇದಿದೆ. ಬಟ್ ಇದೆಲ್ಲ ಪರಿಸ್ಥಿತಿಗಳು, ನಾವು ತಪ್ಪು ಮಾಡಲಿ, ಇನ್ನೊಬ್ಬ ತಪ್ಪು ಮಾಡಲಿ, ಕಾನೂನು ಏನೂ ಮಾಡ್ಲಿಕ್ಕಾಗಲ್ಲ. ನೆಲದ ಕಾನೂನಂತೆ ಹೋಗ್ಬೇಕಾಗತ್ತೆ. ಅದು ಮಾಡ್ತಾರೆ. ಓ ಪಾಪ, ಅವರೆಲ್ಲ ತಲೆ ಮೇಲೆ ಕೂರ್ಸ್ಕೊತಿದ್ರು, ನಾವು ಭೂಮಿ ಮೇಲೆ ಬಿಟ್ಟಿದ್ದೀವಿ. ಸರಿ ರೀ, ನಾನು ಮೊನ್ನೆ ಹೇಳಿದ್ದೀನಿ, ನೀವು ನೋಡಿರ್ಬೋದು, KPCC ಆಫೀಸ್ ಹತ್ರ. ಇದು ಅವರ ಲ್ಯಾಂಡನ್ನು ಅವ್ರ ನೋಟಿಸ್ ಇಲ್ದಲೆ, ಅವ್ರ ಅನುಮತಿ ಇಲ್ದಲೆ ಮೂಡಾದವರು ಉಪಯೋಗಿಸ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಮಾಧ್ಯಮದವರು ಸತ್ಯ ಬಿಟ್ಟು ಬೇರೆ ಕಡೆ ಗೊತ್ತಾದಂಥ ಮಾಹಿತಿ ಬಿಟ್ಟು ಬೇರೆ ಕಡೆ ಹೋಗಬೇಡಿ. ಅವಾಗ ದೇಶ ರಾಜ್ಯ ಉಳಿಯುತ್ತೆ. ನಿಮ್ಮ ಕೈಲೂ ಭಾಳ ಶಕ್ತಿ ಇದೆ, ಬರೀ ರಾಜ್ಯ ಆಡಳಿತ ಮಾಡೋರ ಕೈಲೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಅವರ ಅಣ್ಣ ಕೊಟ್ಟಿದ್ದಂಥ ಜಮೀನನ್ನ ಅನಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ದಲೆ, ಅವರಿಂದ ನೋಟಿಸ್ ಕೊಡದಲ್ಲೇ ಪಡ್ಕೊಂಡಿದ್ದಾರೆ. ಪಡ್ಕೊಂಡ ಮೇಲೆ ಇವರು ಕಾನೂನಿನ ಪ್ರಕಾರ 1991 ಮೂಡ ಮತ್ತು UDA ಆ್ಯಕ್ಟ್ ಪ್ರಕಾರ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಕೊಟ್ಟಿದ್ದಾರೆ. ಅರ್ಜಿ ಅವರು ಮೂಡ ಅಧಿಕಾರಿಗಳ ನಿಮ್ಮನ್ನು ವಶಪಡಿಸ್ತಾರೆ ಹೇಳ್ತಾರೆ, ಅದಕ್ಕೆ ಕೊಟ್ಟಿದ್ದಾರೆ. ಅವರು ರೆಗ್ಯುಲೇಷನ್ ಏನಾಗಿದೆ, ರೆಗ್ಯುಲೇಷನ್ ತಪ್ಪಾಗಿದ್ದರೆ, ಅಥವಾ ಇವರಿಗೆ ಎಕ್ಸ್ಟ್ರಾ ಜಮೀನು ಕೊಟ್ಟಿದ್ರೆ, ಅಥವಾ ಇದೇ ಥರ ಬೇರೆಯವ್ರಿಗೆ ಜಮೀನು ಕೊಟ್ಟಿದ್ರೆ ಯಾರು ತಪ್ಪು? ಮೂಡಾದವ್ರು ತಪ್ಪು. ಯಾರು ಆಡಳಿತ? BJP ಅವರ ಆಡಳಿತ. ಯಾರಲ್ಲ ಅಧ್ಯಕ್ಷರು? BJP ಅವರ ಅಧ್ಯಕ್ಷರು. ವಿಜಯೇಂದ್ರ, ಅಶೋಕ್ ಇವರೆಲ್ಲ ಸ್ಟ್ರೈಕ್ ಮಾಡಬೇಕಾಗಿತ್ತು. ಒಂದು ಬಸವರಾಜ ಬೊಮ್ಮಾಯಿ, ಒಂದು ರಾಜೀವ ಅಂತ ಹೇಳಿ, ರಾಜೀವನ ಯಾರು? ರಾಜೀವ ಅವತ್ತಿದ್ದಂಥ ಆಡಳಿತ ಮಂಡಳಿ ಇದಕ್ಕೆಲ್ಲ ಕಾರಣ. ಅದು ಬಿಟ್ಟು ಯಾರು ಬಂದಿದ್ದು ಬಡ ತಮಾಷೆ ಎಲ್ಲ ತಪ್ಪು ಮಾಡಿದ್ರೆ ನಾನು ಒಂದೇ, ರವಿನೂ ಒಂದೇ, ಎಲ್ಲರೂ ಒಂದೇ. ಕಾನೂನಿಗೆ ಯಾರೂ ಬಿಟ್ಟಿದ್ದಲ್ಲ. ಅವತ್ತಿದ್ದಂಥ BJP ಇದನ್ನು ಅವರು ಡಿಬೇಟ್ ಮಾಡಲಿಕ್ಕೆ, ತಪ್ಪನ್ನು ಮುಚ್ಚಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಹೆಸರು ಹೇಳಿಬಿಟ್ರೆ ನಾವು ಇದನ್ನು ಪ್ಯಾಚಪ್ ಆಗುತ್ತೆ. ಸಿದ್ದರಾಮಯ್ಯನವ್ರು ಹೇಳೋರಲ್ಲ, ಪೂರ್ತಿ ತೊಳಿತೀನಿ, ಅಲ್ಲೇನೇನು ಗಲೀಜಾಗಿದೆ ಯಾವುದನ್ನು ಬಿಡಲ್ಲ ಅಂತ. ಯಾರು ಏನಿದೆ ಅದು ಲೀಗಲ್ಲಾಗಿ ಅವ್ರು ನೋಡ್ತಾರೆ, ಆಡಿಟ್ರ್ ಇದ್ದಾರೆ, ನೋಡ್ತಾರೆ. ಅದು ನಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಸಬ್ಮಿಟ್ ಮಾಡೋದು, ಅದನ್ನು ನೋಡ್ತಾರೆ. ಅವ್ರು ಇನ್ನೂ ಜಮೀನು ಬರದೇ ಇರೋದ್ರಿಂದ ಮಾಡಿಲ್ವೋ ಅಥವಾ ಹಿಂದೆ ಅದಾದಮೇಲೆ ಬಂತು, ಅದನ್ನು ನಾನು ಅದ್ರ ಬಗ್ಗೆ ಟೆಕ್ನಿಕಲಿ ಲೀಗಲಿ ನಾನು ನೋಡ್ದಲೇ ಹೇಳೋಕ್ಕಾಗಲ್ಲ. ವಾಸ್ತವವಾಗಿ ಮೂಡ ವಿಚಾರದಲ್ಲಿ ಇಷ್ಟಿದೆ ಸ್ಪಷ್ಟವಾಗಿ. ಇದು ಸಂಪೂರ್ಣ BJPಯವರ ಮಾಡಿರ್ತಕ್ಕಂಥ ತಪ್ಪು, BJPಯವ್ರು ತಗೊಂಡಂಥ ತಪ್ಪು. ಅನೇಕರಿಗೆ ಈ ಥರದ ರೆಗ್ಯುಲೇಷನ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಪೋರ್ಟ್ ಇತ್ತು ಅವತ್ತಿನ BJPಯ ಸರ್ಕಾರ, ಯಾರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ತೀರ್ಮಾನ ತಗೊಂಡ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾವೆಲ್ಲೂ ಎದುರುವಂಥದ್ದಿಲ್ಲ ಬ್ರದರ್. ಒಂದು ನಿಮಿಷಕ್ಕೆ ಕೇಳೋ ಗುರು, ಚಲುವರಾಯ ಸ್ವಾಮಿ ಏನು ಅಂತ 94ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಎಲ್ಲೂ ಓಡೋಗಿದ್ದ ಪ್ರಶ್ನೆ ಇಲ್ಲ. ಬಿಟ್ಟಾಕಿ ಏನು ಬೇಕಾದ್ರೂ ಹೇಳ್ತೀವಿ. ಸತ್ಯ ಹೇಳಕ್ಕೇನ್ರಿ, ಸೆಷನ್ನಲ್ಲೂ ಹೇಳ್ತೀವಿ, ಹೊರಗಡೆಲ್ಲೂ ಹೇಳ್ತೀವಿ, ಒಳಗಡೆಲ್ಲೂ ಹೇಳ್ತೀವಿ. ಯಾರು? ಅದೇನಿದೆ ನೋಡ್ತೀವಿ ಬಿಡಿ, ಆಮೇಲೆ ಇಲ್ಲಿ ಹಾಕದಲ್ಲ. ನಮಗೇನು ಹೊಟ್ಟೆ ಉರಿ ಇಲ್ಲ. ಕಾವೇರಿ ಸಮಸ್ಯೆ ಬಗೆಹರಿಸೋದು ಅಷ್ಟೇ ನನ್ನ ಮುಂದಿರೋದು. ಯಾರಿಗೇನು ಬಾಡ್ನೋಟ ಹಾಕ್ತಾರೆ ಹಾಕೊಳ್ಳಿ. ಇವತ್ತು ಕಾವೇರಿ ಬಗ್ಗೆ ಅವ್ರು ಸ್ಪಷ್ಟವಾದಂಥ ನಿಲುವು ಕೊಡಲಿ. ಪುಟ್ಟರಾಜನ ಮಾತು ಕೇಳಿಕೊಟ್ರೆ ನನಗೇನು ಬೇಜಿಲ್ಲ. ಪುಟ್ಟರಾಜನ್ಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಏನೋ ಹೇಳ್ಬೇಕು ಸ್ನೇಹಿತರೆ, ಅದಕ್ಕೆ ಕಾನೂನು ವ್ಯಾಪ್ತಿ ಏನಿದೆ ಅದು ಮಾಡ್ತಾರೆ ರೀ ಅಧಿಕಾರಿಗಳು. ಹಂಗಾರೆ ಎಲ್ಲ ಲೋಕಸಭಾ ಸದಸ್ಯರು ನಾಳೆಯಿಂದ ಪ್ಯಾರಲಲ್ ಆಗಿ ಸರ್ಕಾರ ಪ್ಯಾರಲಲ್ ಆಗಿ ಮಾಡಿದ್ರೆ ಆದದ? ಸೆಂಟ್ರಲ್ ಮಿನಿಸ್ಟರ್, ಲೋಕಸಭಾ ಸದಸ್ಯ ಆದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಬೇಸಿಕಲಿ ಒಬ್ಬ MLA ಇರ್ತಾನೆ, ಆಮೇಲೆ ಮಂತ್ರಿ ಆಯ್ತಾನೆ, ಆಮೇಲೆ ಮುಖ್ಯಮಂತ್ರಿ ಆಯ್ತಾರೆ. ಬೇಸಿಕಲಿ ಲೋಕಸಭಾ ಸದಸ್ಯರು. ಈ ರಾಷ್ಟ್ರದ
ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಿಗೆ ಏನು ವ್ಯಾಪ್ತಿ ಇದೆ ಅದು ಕೆಲಸ. ಟ್ರಯಲ್ ಬ್ಯಾಟು ಮೊನ್ನೆ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ರೈತರ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿದ್ದು, ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಟೆಕ್ನಿಕಲ್ ಟೀಮ್ ಎಲ್ಲ ಮಾಡಿದ್ದು. ನಾನು ಅವತ್ತು ಅವರಿಗೆ ಹೇಳಿದ್ದೆ, ನಿಮ್ಮೆಲ್ಲರ ಏನು ಅನಿಸಿಕೆ ಇದೆ ಅದು ನನಗೆ ಅರಿವಿದೆ, ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ನಾನು ಮುಖ್ಯಮಂತ್ರಿಯವ್ರ ಜೊತೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಮೀಟಿಂಗ್ ಮಾಡಿಸಿ 15ರೊಳಗಡೆ ಒಂದು ಕೋರ್ಟ್ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ತೀರ್ಮಾನ ಮಾಡ್ತೀವಿ ಅನ್ನೋದು ಹೇಳಿದೆ. ಆ ಸಂದರ್ಭದಲ್ಲಿ ಅವರೂ 4-5 ಜನ ಕರಿತೀನಿ ಅಂತ ಹೇಳಿದೆ. ನಿನ್ನೆ ಕಾವೇರಿ ಇಶ್ಯೂ ಬರಲಾಗಿ ತುರ್ತು ಮೀಟಿಂಗ್ ಕರೆದಾಗ ನಾವು ರೈತರನ್ನ ಆ ಭಾಗದ ಶಾಸಕರನ್ನ ಕರೀಲಿಕ್ಕಾಗಲಿಲ್ಲ. ಮುಖ್ಯಮಂತ್ರಿಯವರು, ನೀರಾವರಿ ಸಚಿವರು, ನಾನು, ಸಂಬಂಧಪಟ್ಟಂಥ ಇಲಾಖೆಯ ಟೆಕ್ನಿಕಲ್ ಟೀಮು, ಜಿಲ್ಲಾಡಳಿತ ಇತ್ತು. ಆ ಸಂದರ್ಭದಲ್ಲಿ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳಿಗೆ ಮುಂದೆ ನಾನು ಈ ಜಿಲ್ಲೆಯ ಮತ್ತು ಟ್ರಯಲ್ ಬ್ಯಾಸ್ಟಿನ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈಗ ಸದ್ಯಕ್ಕೆ ಯಾವುದೇ ಟ್ರಯಲ್ ಬ್ಯಾಸ್ಟನ್ನ ನಮ್ಮ ಅವತ್ತೇನು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ ಅದನ್ನು ಮುಂದೂಡಿದ್ದೀವಿ. 15ನೇ ತಾರೀಕು ಕೋರ್ಟ್ ಮುಂದೆ ಟೈಮನ್ನು ಕೇಳಲಿಕ್ಕೆ ನಾವು ಸಮರ್ಥವಾದಂಥ ಸೂಕ್ತವಾದಂಥ ಕಾರಣವನ್ನು ಕೊಟ್ಟು ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಒಪಿನಿಯನ್ ತಗೊಂಡು ಅಡ್ವೊಕೇಟ್ ಜನರಲ್ ಮೂಲಕ ನಾವು 15ನೇ ತಾರೀಕು ಕೋರ್ಟ್ ಮುಂದೆ ಒಂದು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ಆ ಟೈಮ್ ತೊಗೊಂಡ ಮೇಲೆ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ 20 ಕಿಲೋಮೀಟ್ರ್ ಮಾಡಿ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಮತ್ತು ಟ್ರಯಲ್ ಬ್ಯಾಟ್ನ ಮಾಡ್ದಲೇ ನಾವು ತೀರ್ಮಾನ ತಗೊಳ್ಳೋದ್ರ ಬಗ್ಗೆ ಎಲ್ಲ ಥರದ ಟೆಕ್ನಿಕಲ್ ಟೀಮು ಮತ್ತು ಡ್ಯಾಮ್ ಸೇಫ್ಟಿ ಕಮಿಟಿ ಇದೆಯಲ್ಲ ಅವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಸೂಕ್ತವಾದಂಥ ತಗೋತೀವಿ. ರೈತರ ವಿಚಾರದಲ್ಲಿ ನಾನು ಅವತ್ತೇ ಭರವಸೆ ಕೊಟ್ಟಿದ್ದೀನಿ, ಆತಂಕ ಪಡ್ತಕ್ಕಂಥದ್ದು ಬೇಡ, ನಾವು ನಿಮ್ಮ ಜೊತೆಲಿದ್ದೀವಿ, ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಅಲ್ಲ ರೀ, ಕಮಿಟಿಯಿಂದ ರಿಪೋರ್ಟ್ ಬರ್ದಲ್ಲೇ ನಾನು ಆದೇಶ ಮಾಡಿದ್ರೆ ಅದು ನಿಲ್ಲಬೇಕಲ್ಲಪ್ಪ. ಈಗ ಎಲ್ಲ ಕಾನೂನುಬದ್ಧವಾದಂಥ ಸಂಸ್ಥೆಗಳಿದಾವಲ್ಲ ಅವೆಲ್ಲ ರಿಪೋರ್ಟ್ ತೊಗೊಂಡು ಈಗ ಸದ್ಯಕ್ಕೆ ಕೋರ್ಟಲ್ಲಿ 15ನೇ ತಾರೀಕು ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಟೈಮ್ ಕೇಳ್ತಾ ಇದ್ದೀವಿ. ಟೈಮ್ ಆದಮೇಲೆ ಎಲ್ಲ ಸಂಸ್ಥೆಗಳು ತಗೊಂಡು ಇದನ್ನು ರೈತರ ಭಾವನೆಗಳಿಗೆ ಸ್ಪಂದಿಸೋವಂಥ ಪಾಸಿಟಿವ್ ಆಗಿ ಹೋಗಲಿಕ್ಕೆ ಒಂದು ಗ್ರೌಂಡ್ ಪ್ರಿಪೇರ್ ಆಗಬೇಕಲ್ಲಪ್ಪ. ಇಲ್ಲದೇ ನಾವು ಏಕದಮ್ ನಾಳೆ ಅಂದರೆ ಕೋರ್ಟಲ್ಲಿ ಇನ್ನೊಂದು ತೀರ್ಮಾನ ಕೊಡ್ಬೋದು, ನೀನು ಯಾವ ಆಧಾರದ ಮೇಲೆ ಮಾಡಲ್ಲ ಅಂತ ಹೇಳಿದೀಯಾ ಅಂತಂದ್ರೆ ಏನು ಕೊಡೋದು ಗುರು, ನೀನು ಬತ್ತಿ ಆಮೇಲೆ. ನಾವು ನೋಡು, ತನಿಖೆ ಆಗೋದ್ರ ಬಗ್ಗೆ ನಮ್ದು ಏನಿಲ್ಲ ಗುರು. ಈಗ ಯಾವುದೇ ಅಲ್ಲಿ ನಾವು 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಒಳಗಡೆ ನಾವು ಕೊಟ್ಟಿಲ್ಲ ಅನುಮತಿನ. ಅಲ್ಲಿ ಅನಧಿಕೃತವಾಗಿ ನಡೆದಿದ್ರೆ, ಹಳೇದೇನಾರ ಬಾಕಿ ಇದ್ದರೆ, ಲೋಕಾಯುಕ್ತ ತನಿಖೆ ಇದ್ದರೆ ಮುಕ್ತವಾಗಿ ಮಾಡಲಿ. ಸರ್ಕಾರಕ್ಕೆ ಏನಾರ ವರದಿ ಬಂದರೆ ಲೋಕಾಯುಕ್ತ ಕ್ರಮ ತಗೋತೀವಿ.